ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಭಾರತೀಯ ಮುಸಲ್ಮಾನರಿಗೆ ಅದೇ ರೀತಿ ಕಾಂಗ್ರೆಸ್ಗೆ ನನ್ನ ಒಂದು ವಿನಂತಿ. ಇರಾನ್ನಲ್ಲಿ ಸತ್ತ ಉಗ್ರನಿಗೋಸ್ಕರ ಕಣ್ಣೀರನ್ನು ಹಾಕುವಂಥದ್ದನ್ನು ದಯವಿಟ್ಟು ಬಿಡಿ. ಅದರ ಬದಲು ಭಾರತದ ಪ್ರಗತಿಯನ್ನು ನೋಡಿ ದಯವಿಟ್ಟು ಖುಷಿ ಪಡಿ. ಮೋದಿಜಿ ನಮ್ಮನ್ನ ಕಾಪಾಡ್ತಾ ಇರುವಂತಹ ರೀತಿ ನೋಡಿ ಖುಷಿ ಪಡಿ. ಇಲ್ಲಾಂತಂದ್ರೆ ಎಲ್ಲರೂ ಇರಾನಿಗೆ ಹೋಗಿ ಮತ್ತೆ ಭಾರತಕ್ಕೆ ಮರಳಿ ಬರುವಂತಹ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಇವತ್ತು ಅರ್ಧಕರ್ಧ ವಿಶ್ವ ಯುದ್ಧದಲ್ಲಿ ಮುಳುಗಿ ಹೋಗಿದೆ. ಆದ್ರೆ ಮೋದಿಜಿ ನೋಡಿದ್ರೆ ಕೂಲಾಗಿ ಕೆನಡಾ ಜೊತೆ ಒಪ್ಪಂದಗಳನ್ನ ಮಾಡ್ತಾ ಭಾರತದ ಹಿತಾಸಕ್ತಿಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಗಳಿಗೆ ಯಾವುದು ಕೂಡ ಕಣ್ಣಿಗೆ ಕಾಣಿಸೋದೇ ಇಲ್ವಾ? ಇವತ್ತು ಆ ಯುದ್ಧದ ಅಪಾಯದಿಂದ ಪಾರಾಗಿ ಬಂದಿದಾರಲ್ವಾ, ಆ ಮುಸಲ್ಮಾನರ ಮಾತನ್ನ ಕೇಳಿದೀರಾ? ಕೇಳಿಸ್ಕೊಳ್ಳಿ. लेकिन गवर्नमेंट ने बहुत सपोर्ट किया, हम लोगों को बहुत हर चीज में ख्याल रखा. शुक्रिया इंडियन एम्बेसी का, नरेंद्र मोदी का बहुत दिल से शुक्रिया अदा करते हैं. Very thankful to my PM Narendra Modi. ಮೋದಿಜಿ ಸರ್ಕಾರ ನಮಗೆ ತುಂಬಾ 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 ಸಹಾಯವನ್ನ ಮಾಡಿದೆ. ಪ್ರತಿ ಒಂದು ವಿಚಾರದಲ್ಲೂ ಕೂಡ ನಮ್ಮ ಬಗ್ಗೆ ಗಮನವನ್ನ ಹರಿಸಿದ್ದಾರೆ. ಭಾರತೀಯ ರಾಯಭಾರಿಗೆ ನಮ್ಮ ಧನ್ಯವಾದಗಳು. ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದವನ್ನ ತಿಳಿಸ್ತೀವಿ. ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಐ ರಿಪೀಟ್, ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನಾನು ತುಂಬಾ ಕೃತಜ್ಞಳಾಗಿದ್ದೀನಿ. ಆ ಅನಾಹುತದಿಂದ ಪಾರಾಗಿ ಬಂದ ಮುಸಲ್ಮಾನರು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಅವರಿಗೆ ಜೀವ ಉಳಿದಿದ್ದೇ ಗ್ರೇಟ್ ಅಂತ ಇರುತ್ತೆ. ಆ ಸಂದರ್ಭದಲ್ಲಿ ಮೋದಿಜಿ ಅವರು ಮಾಡಿರೋದೇ ದೊಡ್ಡ ಉಪಕಾರ ಅಂತ ಇರುತ್ತೆ. ಇಲ್ಲಿ ಬಂದ ಮೇಲೆ ಹೆಂಗಿರ್ತಾರೆ ಅದು ಬೇರೆ ವಿಚಾರ. ಬಟ್ ಇಲ್ಲಿ ಇರುವಂಥವ್ರನ್ನ ನೋಡಿ, 3 ಹೊತ್ತು ಆರಾಮಾಗಿ ತಿನ್ಕೊಂಡು ಮಲ್ಕೊಂಡು ಎಲ್ಲಿ ಏನಾಗುತ್ತಪ್ಪ, ಅಯ್ಯೋ ಯಾವಾಗ ಯಾವ ಕಡೆಯಿಂದ ಬಾಂಬ್ ಬೀಳುತ್ತಪ್ಪ, ಈ ಟೆನ್ಷನ್ ಇಲ್ಲದೆ ನಮ್ಮ ದೇಶಕ್ಕೆ ಆರ್ಥಿಕ ಸಂಕಷ್ಟ ಬಂದದಕ್ಕೆ, ನಮ್ಮ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿ ಬಿಡುತ್ತೆ ಅನ್ನುವಂತಹ ಭಯ ಇಲ್ಲ. ನಮ್ಮ ದೇಶದಲ್ಲಿ ಇಂಧನ ಕೊರತೆ ಆಗುತ್ತೆ, ನಮ್ಮ ದೇಶದಲ್ಲಿ ಮಾರುಕಟ್ಟೆ ಏಕಾಏಕಿ ಬಂದಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ನಮ್ಮ ಒಂದು ಹೊತ್ತಿನ ಆಹಾರಕ್ಕೂ ಸಮಸ್ಯೆ ಆಗುತ್ತೆ. ಈ ಟೆನ್ಷನ್ ಇಲ್ಲ. ನಮ್ಮ ಬ್ಯಾಂಕ್ಗಳು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂತಹ ಟೆನ್ಷನ್ ಇಲ್ಲ. ನಮ್ಮ ವಿಮಾನ ನಿಲ್ದಾಣಗಳಾಗಿರಬಹುದು, ರೈಲ್ವೆ ಸೇವೆಗಳಾಗಿರಬಹುದು, ಎಲ್ಲೂ ಸಮಸ್ಯೆ ಆಗುತ್ತೆ ಅನ್ನುವಂತಹ ಭಯ ಇಲ್ಲ. ನಮ್ಮ ಶಾಲೆಗಳು, ಕಾಲೇಜುಗಳು ಯುದ್ಧದ ಕಾರಣ ಕ್ಲೋಸ್ ಆಗಿವೆ ಅನ್ನುವಂತಹ ಸಮಸ್ಯೆ ಇಲ್ಲ. ಯಾವಾಗ್ಲೂ ಒಳ್ಳೆ ರೀತಿಯ ಜೀವನವನ್ನು ನಡೆಸ್ಕೊಂಡು ಒಂದು ಶಾಂತಿಯುತವಾಗಿ ಬದುಕನ್ನು ಕಟ್ಕೊಂಡಿದ್ದಾರಲ್ವಾ. ಸ್ವಾತಂತ್ರ್ಯ ಜಾಸ್ತಿ ಆಗಿದೆಯಲ್ವಾ. ಅಂತಹ ಭಾರತದ ಕೊಬ್ಬಿರುವಂತಹ ಮುಸಲ್ಮಾನರ ಮಾತುಗಳನ್ನು ಕೂಡ ಒಂದು ಬಾರಿ ಕೇಳಿ. बिल्कुल जाऊंगी मैं, बिल्कुल मुझे एक बार मोदी जी कहते कि यहाँ से चले जाओ, मैं आपको इजाजत दे रहा हूँ, और मुझे ईरान बुला रहे, मैं यहाँ से ट्रम्प को, नेतन्याहू को मारने के लिए जरूर जाऊंगी. उन्होंने धोखे से मारा मेरे खामिनेई को. खामिनेई मेरा शेर था, शेर. ಖಂಡಿತವಾಗಿ ಕೂಡ ನಾನು ಹೋಗ್ತೀನಿ. ಮೋದಿಜಿ ನನಗೆ ಹೋಗೋದಕ್ಕೆ ಅನುಮತಿ ಕೊಟ್ರೆ, ಇರಾನ್ ನನ್ನನ್ನು ಕರೆದ್ರೆ ನಾನು ಹೋಗ್ತೀನಿ. ನಾನಿಲ್ಲಿ ಸೈಲೆಂಟ್ ಆಗಿ ಕೂತ್ಕೊಳ್ಳಲ್ಲ, ನಾನು ಪ್ರತೀಕಾರವನ್ನು ತೀರಿಸೋದಕ್ಕೆ ಹೋಗ್ತೀನಿ. ಅಯ್ಯೋ ಹೋಗಮ್ಮ, ಮೋದಿಜಿ ಅವರನ್ನ ಏನು ಕೇಳ್ತೀಯಾ? ನೋಡಿ, ಅಲ್ಲೂ ಕೂಡ ಮೋದಿಜಿ ತನ್ನ ಜನರನ್ನ ಅಪಾಯಕ್ಕೆ ತಳ್ಳಲ್ಲ ಅನ್ನೋದು ಗೊತ್ತಿದ್ದೆ ಮೋದಿಜಿ ಬಿಟ್ಟರೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಹೋಗ್ರಿ ರೀ, ಹೋಗಕ್ಕೆ ಏನು ಬೇಕೋ ಎಲ್ಲವನ್ನ ರೆಡಿ ಮಾಡ್ಕೊಂಡು ಹೋಗ್ತಾ ಇರಿ. ಅಂಡ್ ಹಾಗೆ ಹೋಗುವಾಗ ಇಲ್ಲಿ ಈ ದೇಶದ ಅನ್ನವನ್ನೇ ತಿಂದು ಇಲ್ಲೇ ವಾಮಿಟ್ ಮಾಡ್ತಾ ಇದ್ದಾರಲ್ವಾ, ಅಂತಹ ಎಲ್ಲ ದೇಶದ್ರೋಹಿಗಳನ್ನ ಕೂಡ ದಯವಿಟ್ಟು ನಿಮ್ಮಗಳ ಜೊತೆಗೆ ದಯವಿಟ್ಟು ಕರ್ಕೊಂಡು ಹೋಗಿ. ನೋಡಿ, ಇಲ್ಲೊಂದು ಅವತಾರ, ಅವರು ಮೋಸದಿಂದ ನನ್ನ ಖಮೀನಿಯನ್ನು ಕೊಂದಿದ್ದಾರೆ, ಖಮೀನಿ ಶೇರ್ ಅಂತೆ. ಸಿಂಹನ, ಇಲಿನ, ಬೆಕ್ಕ, ಏನೋ ಒಂದು. ಇಂತಹ ಮಾನಸಿಕಗಳನ್ನ ದಯವಿಟ್ಟು ಭಾರತದಿಂದ ಕರ್ಕೊಂಡು ಹೋಗಿ. ನಾನು ಮೋದಿಜಿ ಅವರ ಸ್ವಚ್ಛ ಭಾರತ ಅಭಿಯಾನಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತೀನಿ. ಈ ಸ್ವಚ್ಛತೆ ಇದೆಯಲ್ವಾ, ಇದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಭಾರತದಲ್ಲೇ ಇದ್ಕೊಂಡು ಭಾರತವನ್ನೇ ದೂಷಿಸೋರ ಅವಶ್ಯಕತೆ ಖಂಡಿತವಾಗ್ಲೂ ಭಾರತಕ್ಕಿಲ್ಲ. ಅಂಡ್ ಮೋದಿಜಿ ಅವರಿಗೂ ಕೂಡ ಅದರ ಅವಶ್ಯಕತೆ ಇಲ್ಲ. ಈ ಸಿದ್ದರಾಮಯ್ಯನವರು ಬಜೆಟ್ ಅಲ್ಲಿ ನಾನು ಎಲ್ಲವನ್ನ ಮುಸಲ್ಮಾನರಿಗೆ ಕೊಟ್ರೆ, ಎಲ್ಲವನ್ನ ಅವರಿಗೇ ಮೀಸಲಿಟ್ರೆ ನನಗೆ ಅವರು ಓಟು ಕೊಡ್ತಾರೆ ಅನ್ನುವಂತಹ ಒಂದು ಆಸೆ ಇರುತ್ತಲ್ವಾ, ಆ ಆಸೆ ಮೋದಿಜಿ ಅವರಿಗಿಲ್ಲ. ಅಂಡ್ ಆ ನಂಬಿಕೆ ಕೂಡ ಮೋದಿಜಿ ಅವರಿಗಿಲ್ಲ. ಅದಕ್ಕೋಸ್ಕರ ಅವರು ಯಾವತ್ತೂ ಕೆಲಸ ಕೂಡ ಮಾಡಿಲ್ಲ ಬಿಡಿ. ಆದ್ರೂ ಪ್ರತಿ ಸಲ ಒಳ್ಳೇದು ಮಾಡೋದಕ್ಕೆ ಅಂತ ಹೋಗ್ತಾರೆ ಮುಸಲ್ಮಾನರಿಗೆ. ಬಟ್ ಏನು ಮಾಡೋದು, ಕಾಂಗ್ರೆಸ್ ಅಂಧಕಾರದಲ್ಲಿ ಇರುವಂಥವರಿಗೆ ಅದೆಲ್ಲ ಅರ್ಥ ಆಗಲ್ಲ. ಆಮೇಲೆ ಭಾರತದಲ್ಲಿ ಇರುವಂಥವ್ರು, ಅವರಿಗೆ ಈ ಕಷ್ಟ ಗೊತ್ತಿಲ್ಲ, ಯುದ್ಧ, ಆರ್ಥಿಕ ಸಂಕಷ್ಟ ಇದೆಲ್ಲ ಕೇಳಿ ಮಾತ್ರ ಗೊತ್ತು, ಅನುಭವಿಸಿ ಗೊತ್ತಿಲ್ವಲ್ಲ. ಅಂಡ್ ಮೋದಿಜಿ ಅಂತಹ ಯಾವ ಸಂಕಷ್ಟಕ್ಕೆ ಕೂಡ ದೂಡೋದು ಇಲ್ಲ. ಹಾಗಿರುವಾಗ ಹೇಗೆ ಅರ್ಥ ಆಗುತ್ತೆ ಹೇಳಿ? ನಾಚಿಕೆ ಆಗ್ಬೇಕು ನಿಮ್ಮಗಳಿಗೆ. ಉಂಡ ಮನೆಗೆ ದ್ರೋಹವನ್ನ ಬಗಿತಾ ಇದ್ದೀರಲ್ವಾ, ನಾಚಿಕೆ ಆಗ್ಬೇಕು. ಇಲ್ಲೊಂದು ವಿಡಿಯೋ ನೋಡಿ.
ರಿಪೋರ್ಟರ್ ಕೇಳ್ತಾರೆ, ನೀವು ಖಮೇನಿಯನ್ನ ನಿಮ್ಮ ಮತದವರು ಅಂತ ಬೆಂಬಲಿಸ್ತಾ ಇದ್ದೀರಾ ಅಥವಾ ಮಾನವೀಯತೆ ದೃಷ್ಟಿಯಿಂದ ಬೆಂಬಲಿಸ್ತಾ ಇದ್ದೀರಾ ಅಂತ. ಅದಕ್ಕೆ ಆ ಮಹಿಳೆ ಹೇಳ್ತಾಳೆ, ಮಾನವೀಯತೆಯ ದೃಷ್ಟಿಯಿಂದ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಉತ್ತರವನ್ನು ಕೊಡ್ತಾರೆ. ಆಗ ರಿಪೋರ್ಟರ್ ಇಮಿಡಿಯೇಟ್ ಆಗಿ, ಹಾಗಿದ್ರೆ ಅದೇ ಮಾನವೀಯತೆ ದೃಷ್ಟಿಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಅಥವಾ ಪಹಲ್ಗಾಮ್ ಘಟನೆ ನಡೆದಂತಹ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಹಾಕಿದ್ರೆ ಆ ಹೆಣ್ಣು ಮಗಳ ಬಾಯಿಂದ ಏನು ಬರುತ್ತಾ ಇಲ್ಲ, ಸೈಲೆಂಟ್ ಆಗಿಬಿಟ್ರು. ಇನ್ನೊಬ್ರು ಮೇಡಮ್ ಪಾಪ ಕೋಪ ಮಾಡ್ಕೊಂಡ್ಬಿಡ್ತಾರೆ, ನಾನು ನಿಮಗೆ ಸಂದರ್ಶನನೇ ಕೊಡಲ್ಲ ಅಂತ ಬೈದು ಬಿಡ್ತಾರೆ. खमेनी के साथ आप किस लिए खड़ी है? मजहब के तौर पे खड़ी है या कहा जाए इंसानियत के तौर पे? सबसे पहले हमारा इस्लाम हमें सिर्फ ये सिखाता है, सिर्फ इंसानियत पे खड़े रहो, मजहब बाद में, पहले इंसानियत के लिए। इंसानियत के साथ में होते तो शायद पहलगाम के टाइम पे मुझे इतनी ही भीड़ दिखती, क्योंकि मैं आपको तस्वीरें दिखा रही हूँ। मैं हो सकता है कि मैं आपको पहले की अपनी खुद की वीडियोस दिखा दूं जिसमें मैंने कवर किया था पहलगाम के टाइम पे, और जब ऐसा जो बांग्लादेश में जिस तरीके से बर्बरता से हिंदुओं को मारा गया था, वो भी, क्योंकि इंसान तो वो भी है, इंसान तो कोई भी मजहब का हो, किसी भी धर्म का हो, सभी इंसान है। उस टाइम पे भी मैंने प्रोटेस्ट ज्यादा लोगों में महिलाओं को नहीं देखा, ज्यादा मुस्लिम समाज के लोगों को नहीं देखा। आज मैं यहाँ पे भीड़ देख रही हूँ, मैं भी निकल के आ रही, तो मेरा निकलना भी थोड़ा मुश्किल। क्या नाम है आपका? मैडम आपको मैं इंटरव्यू नहीं दूंगा। मुझे इंटरव्यू, वजह क्या है? आपका मैं देखती रहती हूँ। आप मेरा इंटरव्यू देखती रहती है मैम, मैं बस आपसे बात ही कर। ಅಲ್ಲಿಗೆ ಎಕ್ಸ್ಪೋಸ್ ಆಯ್ತಲ್ವಾ, ಜಾಸ್ತಿ ಏನಾದರೂ ಹೇಳಬೇಕಾ? ವೀಕ್ಷಕರು, ಇನ್ನು ಮೊನ್ನೆ ಇಸ್ರೇಲ್ ಇರಾನ್ ಯುದ್ಧ ಶುರು ಆದಾಗಿಂದ ಗಲ್ಫ್ ರಾಷ್ಟ್ರಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತು. ಸೊ ಇಲ್ಲಿ ನಮ್ಮ ಭಾರತ ಮೂಲದವರು ಒಬ್ಬರು ಒಂದಷ್ಟು ಟಿವಿ ಚಾನೆಲ್ಗಳಲ್ಲಿ ಲೈವ್ ಅಲ್ಲಿ ಬಂದು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಅವ್ರು ಅಷ್ಟೇ ಮಾಡಿದಿದ್ರೆ ಮುಸ್ಲಿಂ ಸಮುದಾಯ ಸುಮ್ಮನೆ ಇರ್ತಾ ಇದ್ರು ಏನೋ ಗೊತ್ತಿಲ್ಲ. ಆದರೆ ಒಂದು ಸ್ವಲ್ಪ ಸತ್ಯವನ್ನ ಹೇಳುವಂತಹ ಪರಿಸ್ಥಿತಿ ಇದ್ದದ್ರಿಂದ ಸತ್ಯವನ್ನ ಹೇಳ್ತಾರೆ. ಏನು ಹೇಳಿದ್ರು? ನಮಗೆ ಇಲ್ಲಿ ಭಯ ಇಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ ಇದೆ, ಅವರು ಜಗತ್ತಿನ ನಾಯಕರ ಜೊತೆಗೆ ಇಟ್ಕೊಂಡಿರುವಂತಹ ಆ ಬಾಂಧವ್ಯ ಆಗಿರ್ಬೋದು, ರಾಜರುಗಳ ಜೊತೆಗೆ ಇರುವಂತಹ ಆ ಸಂಬಂಧ ಆಗಿರ್ಬೋದು ಈಗ ನಮಗೆ ಅರ್ಥ ಆಗ್ತಾ ಇದೆ. ಸೊ ಆ ಮೂಲಕ ನಮಗೆ ಏನೇ ಸಮಸ್ಯೆ ಆದರೂ ಕೂಡ ಮೋದಿಜಿ ನಮ್ಮನ್ನ ಕಾಪಾಡ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಈ ಮಾತನ್ನ ಹೇಳ್ತಾರೆ. ಅವರು ಮೋದಿಜಿ ಅವರ ಪರವಾಗಿ ಇದನ್ನು ಮಾತನಾಡಿದ್ದಾರೆ ಅಂತ ನಾನು ಹೇಳಲ್ಲ, ಅವರು ಮೋದಿಜಿ ವಿರೋಧಿಗಳೇ ಆಗಿರ್ಬೋದು. ಬಟ್ ಆ ಸಂದರ್ಭಕ್ಕೆ ಅವರು ಮೋದಿಜಿ ಅವರನ್ನ ಹೊಗಳಿದ್ರಲ್ವಾ, ಅಂದ್ರೆ ಮೋದಿಜಿ ಅವರ ಆ ಒಂದು ಪ್ರಭಾವ ಎಷ್ಟು ಇದೆ ಅಂತ ಆ ಕ್ಷಣಕ್ಕಾದ್ರೂ ಗೊತ್ತಾಯ್ತಲ್ವಾ. ಸೊ ಅವರ ಮಾತನ್ನ ಹೇಳಿದ್ರು. ಅಂಡ್ ಇವತ್ತಿಗೂ ಆ ಮಾತಿಗೆ ಬದ್ಧನಾಗಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಅಸ್ಸಲಾಮು ಅಲೈಕುಂ. ಸೊ ನಾನು ಸಫ್ವಾನ್, ಬಹ್ರೈನಲ್ಲಿದ್ದೇನೆ ಇವಾಗ. ಒಂದು ರಿಪಬ್ಲಿಕ್ ಕನ್ನಡ ಅನ್ನುವಂಥ ಚಾನಲ್ನಲ್ಲಿ ನಾನು ಪ್ಯಾನಲ್ ಡಿಸ್ಕಷನಲ್ಲಿ ಕೂಡ ಭಾಗವಹಿಸಿದ್ದೆ. ಸೊ ವಿಷಯ ಏನಂದರೆ, ಅದರಲ್ಲಿ ನನ್ನ ಹತ್ರ ಆ್ಯಂಕರ್ ಅವರು ಕೇಳ್ತಾರೆ ಸಫ್ವಾನ್ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮತ್ತು ಏನಾಗ್ಬೋದು. ಸೊ ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ನಮಗೆ ಭಯ ಇಲ್ಲ, ಈ ದೇಶದ ಮೇಲೆ ನಮಗೆ ಏನು ನಂಬಿಕೆ ಇದೆ, ವಿಶ್ವಾಸ ಇದೆ. ನಮಗೆ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಅವರು ಜಗತ್ತಿನ ನಾಯಕರ ಜೊತೆ ಇಟ್ಟುಕೊಂಡಂತಹ ಆ ಒಂದು ಬಾಂಧವ್ಯ, ಗಲ್ಫ್ ದೇಶಗಳ ಒಂದು ರಾಜರುಗಳ ಜೊತೆ ಇಟ್ಟುವಂತಹ ಸಂಬಂಧ ಎಲ್ಲ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನಮ್ಗೇನಾದ್ರೂ ಅಂತಹ ತುರ್ತು ಪರಿಸ್ಥಿತಿ ಬಂದ್ರೆ ನಮ್ಮನ್ನು ಸೇಫ್ ಮಾಡಬಹುದು ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳ ಮುಖಾಂತರ ಅನ್ನುವಂತಹ ಮಾತನ್ನು ನಾನು ಹೇಳಿದ್ದೇನೆ. ಅದಕ್ಕೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ. ಇಲ್ಲಿ ಎರಡು ವಿಷಯ ಇದೆ. ಒಂದು ಅವ್ರು ಹೇಳಿದಂತಹ ಒಂದು ಮಾತು, ಮೋದಿಜಿ ಜಗತ್ತಿನ ನಾಯಕರ ಜೊತೆಗೆ ಇಟ್ಕೊಂಡಿರುವಂತಹ ಆ ಬಾಂಧವ್ಯ ಆಗಿರಬಹುದು, ಗಲ್ಫ್ ಕಂಟ್ರೀಸ್ ಜೊತೆಗೆ ಅಲ್ಲಿನ ರಾಜರುಗಳ ಜೊತೆಗೆ ಇಟ್ಕೊಂಡಿರುವಂತಹ ಆ ಬಾಂಧವ್ಯ ಈಗ ನಮಗೆ ಅರ್ಥ ಆಗ್ತಾ ಇದೆ. ಈ ಒಂದು ಮಾತು ಇದು ಕಾಂಗ್ರೆಸ್ಗೆ ಆಗಿರಬಹುದು, ಲೆಫ್ಟ್ ಗ್ಯಾಂಗಿಗೆ ಆಗಿರಬಹುದು ದೊಡ್ಡ ಸ್ಲಿಪ್ಪರ್ ಶಾಟ್. ಅವರು ಮೋದಿಜಿ ಪರವಾಗಿ ನಿಂತ್ಕೊಂಡು ಮಾತಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವರ ಆ ಒಂದು ಸೆಂಟೆನ್ಸ್ ಇದೆಯಲ್ವಾ, ಅವ್ರು ಕೊಟ್ಟಂತಹ ಹೇಳಿಕೆ ಇದೆಯಲ್ವಾ, ಅದು ಪಕ್ಕಾ ಕಾಂಗ್ರೆಸ್ಗೆ ಮತ್ತೆ ಲೆಫ್ಟ್ ಗ್ಯಾಂಗ್ಗೆ ಒಂದು ಸ್ಲೀಪರ್ ಶಾಟ್. ಯಾಕೆ? ಓ ಮೋದಿಜಿ ಒಂದು ಎಷ್ಟು ಫಾರಿನ್ ಟ್ರಿಪ್ ಹೋಗ್ತಾರೆ, ಅಯ್ಯೋ ಮೋದಿಜಿ ಯಾವಾಗಲೂ ಸುತ್ತಾಡ್ತಾನೆ ಇರ್ತಾರೆ, ಸೂಟು ಬೂಟು ಹಾಕ್ತಾರೆ, ಹೋಗ್ತಾರೆ ಬರ್ತಾರೆ, ಮೋದಿಜಿ ಅವ್ರಿಗೆ ಇಂಗ್ಲಿಷ್ ಮಾತಾಡೋಕೆ ಬರಲ್ಲ, ಸುಮ್ಮನೆ ನಗಾಡ್ತಾರೆ, ಸುಮ್ಮನೆ ಹಗ್ ಮಾಡ್ತಾರೆ. ಇಂತಹ ಚಿಲ್ರೆ ಮಾತನಾಡೋರು ಕೇಳಿಸ್ಕೊಳ್ಳಿ, ನಾಚಿಕೆ ಆಗಬೇಕು ನಿಮ್ಗಳಿಗೆ. ಮೋದಿಜಿ ನಿಮ್ಮ ನಾಯಕನ ಹಾಗೆ ಪಾರ್ಟಿ ಪಬ್ಬಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಅಥವಾ ಯಾವುದೋ ದೇಶದ್ರೋಹಿಗಳನ್ನ ಮೀಟ್ ಮಾಡಿ ನೆಕ್ಸ್ಟ್ ಭಾರತದಲ್ಲಿ ಏನಪ್ಪಾ ಸಮಸ್ಯೆ ತರ್ಬೋದು ಅಂತ ಪ್ಲಾನ್ ಮಾಡೋದಕ್ಕೆ ಹೋಗೋದಿಲ್ಲ. ದೇಶವನ್ನ ಕಾಪಾಡೋದಕ್ಕೆ, ದೇಶವನ್ನ ವಿಶ್ವದ ಎದುರು ಮೇಲಕ್ಕೆ ಎತ್ತೋದಕ್ಕೆ, ದೇಶದ ಉನ್ನತಿಗೆ ಏನೆಲ್ಲ ಮಾಡಬೇಕು ಅವೆಲ್ಲವನ್ನ ಮಾಡೋದಕ್ಕೆ ಮೋದಿಜಿ ಹೋಗುವಂಥದ್ದು.
ಅದಕ್ಕೆ ಇವತ್ತು ಇಸ್ರೇಲ್ ಇರಾನ್ ಯುದ್ಧದ ಸಂದರ್ಭದಲ್ಲೂ ಕೂಡ ನಿಮಗೆ ಯಾರಿಂದನೂ ಯಾವ ಸಮಸ್ಯೆ ಕೂಡ ಆಗ್ತಾ ಇಲ್ಲ. ಅಲ್ಲಿನ ನಮ್ಮವರನ್ನ ಸೇಫ್ ಆಗಿ ಕರ್ಕೊಂಡು ಬರೋದಕ್ಕೂ ಕೂಡ ಸರ್ಕಾರಕ್ಕೆ ಫುಲ್ ಸಾಥ್ ಕೊಡ್ತಾ ಇದ್ದಾರೆ. ಇನ್ನು ಆಯಿಲ್ ವಿಚಾರದಲ್ಲೂ ಕೂಡ ಅಷ್ಟೇ, ರಷ್ಯಾ ನಾನು ನಿಮಗೆ ಸಪ್ಲೈಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಅಮೆರಿಕಾಗೆ ಬಹಳಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನು ಹಾಕ್ತಾ ಇದೆ, ಆದರೆ ಭಾರತಕ್ಕೆ ಯಾವ ವಿಚಾರದಲ್ಲೂ ಕೂಡ ಎಲ್ಲೂ ಸಮಸ್ಯೆ ಮಾಡಿಲ್ಲ. ಅದು ರೀ ಮೋದಿಜಿಯವರ ತಾಕತ್ತು. ನಿಮಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ 4 ಪೋಸ್ಟ್ ಅನ್ನು ನೋಡಿ ಕಮೆಂಟ್ ಹಾಕೋ ನಿಮಗೆ ಏನ್ರಿ ಗೊತ್ತಾಗತ್ತೆ ಏನಾಗ್ತಾ ಇದೆ ಅಂತ? ಅಯೋಗ್ಯರಿಗೆ ಇದೆಲ್ಲ ಎಲ್ಲಿಗೆ ಅರ್ಥ ಆಗಬೇಕು? ಇದೇ ದೇಶದ ಅನ್ನವನ್ನ ತಿಂದು ನೆಮ್ಮದಿಯಾಗಿದ್ದುಕೊಂಡು ಇದೇ ದೇಶಕ್ಕೆ ಬೈಯೋರು ನೀವುಗಳು ಎಂಥವ್ರು ಇರಬೇಡ. ಆಪರೇಷನ್ ಸಿಂಧೂರ್ ಆದಾಗ್ಲೂ ಕೂಡ ಇದನ್ನೇ ಮಾಡಿದ್ರಿ, ಈಗಲೂ ಇದೇ ಬುದ್ಧಿಯನ್ನು ತೋರಿಸ್ತಾ ಇದ್ದೀರಾ. ಅಲ್ಲ, ನನಗೆ ಅನ್ಸೋದು ಬೈ ಚಾನ್ಸ್ ಆಗಲ್ಲ ಬಿಡಿ, ಬೈ ಚಾನ್ಸ್ ಅಂತ ಹೇಳ್ತಾ ಇರೋದು. ಭಾರತ ಇರಾನ್ ಯುದ್ಧ ಅಂತ ಬಂದ್ರೆ ಇವ್ರುಗಳು ಯಾರಿಗೆ ಹಾಗಾದ್ರೆ ಸಪೋರ್ಟ್ ಮಾಡ್ತಾರೆ? ಯಾರಿಗೆ ಮಾಡ್ತಾರೆ? ವೀಕ್ಷಕರು, ಇನ್ನು ಆ ಕನ್ನಡಿಗ ಮುಸ್ಲಿಂನ ವಿಚಾರದಲ್ಲಿ ಇನ್ನೊಂದು ಗಮನಿಸಬೇಕು. ಆತ ಮೋದಿಜಿ ಪರ ಮಾತನಾಡಿದ್ದನ್ನು ಇವತ್ತು ಯಾವ ಮುಸಲ್ಮಾನರು ಕೂಡ ಒಪ್ತಾ ಇಲ್ಲ. ಎಲ್ಲರೂ ಮೋದಿಜನ್ನ ಹೊಗಳಿದ್ದಕ್ಕೆ ಬೈತಾ ಇದ್ದಾರೆ. ಆತ ಈ ಹಿಂದೆ ಮೋದಿಜಿ ಅವರಿಗೆ ಬೈದಿರಬಹುದು, ಇವತ್ತು ಹೊಗಳಿದಾರಲ್ವಾ, ಬೈತಾ ಇದ್ದಾರೆ. ಪೋಸ್ಟ್ಗೆ ಒಬ್ರು ಮುಸ್ಲಿಂ ಒಳ್ಳೆ ಕಮೆಂಟ್ ಅನ್ನು ಹಾಕಿದ ನಾನು ನೋಡಿಲ್ಲ, ಎಲ್ಲರೂ ಬೈದಿರೋದೆ. ಈ ಮನುಷ್ಯ ಕೆಲವು ವರ್ಷಗಳ ಹಿಂದೆ ಅಣ್ಣಾಮಲೆಗೆ ಬಕೆಟ್ ಹಿಡಿತಾ ಇದ್ದ, ಈಗ ಮೋದಿಜಿಗೆ ಸಿಂಟೆಕ್ಸ್ ಹಿಡಿತಾ ಇದ್ದಾನೆ. ಯುದ್ಧ, ಸುನಾಮಿ, ಕೋವಿಡ್ ಇವೆಲ್ಲವನ್ನ ಸಹಿಸ್ಕೊಂಡ ನಾವು ಇಂತಹ ಒಂದು ಜೀವಿಯನ್ನು ಸಹಿಸ್ಕೊಳ್ಳೋಣ ಅಂದ್ರೆ ಇವರುಗಳ ಮನಸ್ಥಿತಿ ಹೆಂಗೆ ಅಂತ ಯೋಚನೆ ಮಾಡಿ. ಏನೇ ಆಗಲಿ ಮೋದಿಜಿ ಎಷ್ಟೇ ಮಾಡಲಿ, ಮೋದಿಜನ್ನ ದ್ವೇಷ ಮಾಡಬೇಕು ಅಷ್ಟೇ. ಆ್ಯಂಡ್ ಮೋದಿಜನ್ನ ಯಾರಾದರೂ ಹೊಗಳಿದ್ರೆ ಸಾಕು, ಅವರು ಯಾರೇ ಆಗಿರಲಿ ಅವರನ್ನು ಎಗೇನ್ಸ್ಟ್ ಮಾಡಬೇಕಷ್ಟೇ. ಎಂಡ್ ಆಫ್ ದ ಡೇ ಮೋದಿಜಿ ಮುಸಲ್ಮಾನರು ಅಂತಂದ್ರೆ ಅವ್ರು ಮೋದಿಜನ್ನ ಎಗೇನ್ಸ್ಟ್ ಮಾಡಬೇಕು. ಏನೋ ರೂಲ್ಸ್ ಹಾಕೊಂಡು ಹಾಗಿದೆ ಅಪ್ಪ, ಅರ್ಥ ಆಗ್ತಾ ಇಲ್ಲ ನನಗಿದೇನಂತ. ಆ್ಯಂಡ್ ಇವರಿಗೆ ಈ ಜನ್ಮದಲ್ಲಿ ಅದನ್ನು ಅರ್ಥ ಮಾಡಿಸೋದಕ್ಕೂ ಆಗಲ್ಲ ಅಂತ ಅನ್ಸುತ್ತೆ. ಇಂತಹ ಸಂದರ್ಭ ಬಂದಾಗಲೇ ನಮ್ಮ ದೇಶದ ಒಳಗೆ ಇರುವಂಥವರಲ್ಲಿ ನಿಜವಾದ ಭಾರತೀಯ ಯಾರು, ಭಾರತೀಯನ ಸೋಗಿನಲ್ಲಿ ಇರುವಂತಹ ಭಾರತ ವಿರೋಧಿ ಯಾರು ಅಂತ ಗೊತ್ತಾಗುವಂಥದ್ದು. ಹೌದೋ ಅಲ್ವೋ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.